ಹೋರಾಟ ಹಮ್ಮಿಕೊಂಡಿದ್ದೀರಿ? ನಾವು ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಮತ್ತು ಇನ್ಫಾರ್ಮಲ್ ಮೀಟಿಂಗ್ಸು ನಮ್ಮ ಮುಖಂಡರುಗಳು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡುವಾಗ ಇದು ಈ ಇಡೀ ಪ್ರಕರಣ ರಾಜಕೀಯದ ತಿರುವು ಪಡ್ಕೊಳ್ತಾ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮಾನ್ಯ ರಾಜ್ಯಪಾಲರ ಕಚೇರಿಯನ್ನು ಕೂಡ ಒಂದು ರೀತಿಯಲ್ಲಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಕಾನೂನಿನ ಹೋರಾಟ ಮಾಡಬೇಕು, ಜೊತೆಗೆ ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡಬೇಕು. ಪೊಲಿಟಿಕಲ್ ಆ್ಯಸ್ ವೆಲ್ ಆ್ಯಸ್ ಲೀಗಲ್, ಈ ಎರಡನ್ನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಕ್ಯಾಡರ್ ಏನಿದೆ, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರುಗಳು ಸಹ ಈಗ ಹೋರಾಟಕ್ಕೆ ಇಳಿತಕ್ಕಂಥ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ರಾಜಕೀಯವಾಗಿ ನಾವು ಅವರಿಗೆ ಉತ್ತರ ಕೊಡಬೇಕು ಅನ್ನೋದಾದರೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು. ಅದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧ್ಯಕ್ಷರು ತಿಳಿಸಿದ್ದಾರೆ, ನೀವೆಲ್ಲರೂ ಕೂಡ ಹೋರಾಟ ಮಾಡಿ, ಶಾಂತಿಯಿಂದ ಹೋರಾಟ ಮಾಡಿ, ನಾವೇನು ಕಲ್ಲು ಹೊಡಿಬೇಕಾಗಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು ಅದು ನಮ್ಮ ಹಕ್ಕಿದೆ ಅಂತೇಳಿ ಅದನ್ನು ಮಾಡ್ತಾರೆ. ಬಹುಶಃ ನಾಳೆಯಿಂದ ಅದಕ್ಕೆ ಎಲ್ಲ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾರೆ. ಯಾವುದ್ರಲ್ಲಿ ತನಿಖೆ ಆಗ್ಬೋದು ಸರ್? ಲೋಕಾಯುಕ್ತದಲ್ಲ ಅಥವಾ ಗೊತ್ತಿಲ್ಲ, ಅದು ಯಾರಿಗೆ ರೆಫರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗಿರೋ ಆಪ್ಷನ್ಸ್ ಒಂದೇ, ಲೋಕಾಯುಕ್ತಕ್ಕೆ ಕೊಡಬೇಕಾಗ್ತದೆ. ಬೇರೆ ಬೇರೆ ಆಪ್ಷನ್ಸ್ ಇಲ್ಲ. ಯಾಕೆಂದರೆ ಅವ್ರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 18/6 ಲೋಕಾಯುಕ್ತಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಅದನ್ನು ಅವರು ಬ್ಯಾಕ್ಗ್ರೌಂಡಲ್ಲಿ ಅದನ್ನು ತಗೊಳ್ಬೋದು. ಮತ್ತು ಈಗಿನ ಸಂದರ್ಭಾನುಸಾರವಾಗಿ ಲೀಗಲಿ ಅವ್ರಿಗೆ ಅದೊಂದೇ ಆಪ್ಷನ್ಸ್ ಉಳಿದಿರೋದು. ತನಿಖೆ ಮಾಡೋದಕ್ಕೆ ಅವರೇನು ಅನುಮತಿ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ರೆಫರ್ ಮಾಡಬೇಕಾಗುತ್ತೆ. ಅದನ್ನು ನಾವು ಲೀಗಲಿ ಫೈಟ್ ಮಾಡೇ ಮಾಡ್ತೀವಲ್ಲ. ಈಗ ಕೇಂದ್ರ ಸರ್ಕಾರನೇ 17A ನೀವು ಮಾಡುವಾಗ ನೀವು ಇಂತಿಂಥ ಕ್ರಮ ತಗೋಬೇಕು ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ವೆರಿ ವೆಲ್ ಡಿಫೈನ್ಡ್. ಅವರು ಮುಖ್ಯಮಂತ್ರಿಗಳಿಗೆ ಯಾರು, ಸಚಿವರಿಗೆ ಯಾರು, ಆಮೇಲಿಂದ ಈ SOPನಲ್ಲಿ ಬರೆದಿದ್ದಾರೆ, ತಾವು ನೋಡಿದ್ದೀರ. DGP ಮಾಡಬೇಕು ಅಂತ ಇದೆ. ಮಿಕ್ಕವರಿಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆಯವ್ರ ಲೆವೆಲಿನ ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ ಮಾಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ. ಅದು ಯಾವುದೂ ಕೂಡ ಅವರು ಗಣನೆಗೆ ತೊಗೊಂಡಿಲ್ಲ. SOP ಅಂತೂ ಗಣನೆಗೆ ತೊಗೊಂಡಿಲ್ಲ ಅವರು. ಅದು ಒಂದು ಭಾಗ. ಇನ್ನೊಂದು ಭಾಗ, ನಿಮಗೆ ಆಧಾರ ಬೇಕಲ್ಲ ಯಾವುದಾದ್ರೂ. ಆಮೇಲೆ ಅವರು ಕ್ಯಾಬಿನೆಟ್ ಡಿಸಿಷನ್ನನ್ನೇ ಅವರು ಡಿಫೈ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಡಿಸಿಷನನ್ನು ಯಾವ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಅಂತೇಳಿ 10 ಪೇಜ್ಗಳು ನಾವು ಬರೆಯೋದ್ರ ಜೊತೆಗೆ ಸುಮಾರು ಜಡ್ಜ್ಮೆಂಟ್ಗಳು ಕೋಟ್ ಮಾಡಿದ್ದೀವಿ. ನಮ್ಮ ತಗೊಳ್ಳುವಾಗ ಯೂಸಿಂಗ್ ಅವರ್ ವಿಸ್ಡಮ್ ವಿ ಹ್ಯಾವ್ ಆಲ್ಸೋ ಇಂಡಿಕೇಟೆಡ್ ಆಲ್ ದೋಸ್ ಜಡ್ಜ್ಮೆಂಟ್ಸ್. ಅದನ್ನು ಅವ್ರು ಲೆಕ್ಕಕ್ಕೆ ತಗೊಂಡಿಲ್ಲ. ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಅಂದರೆ, ಯಾರೋ ಆಡ ಮಕ್ಕಳಿಗೆ ಗೊತ್ತಾಗ್ತದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ. ಅದರಿಂದ ಅದು ನಮಗನ್ಸೋದು ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ಅದು ಆಗೋದಿಲ್ಲ ಅನ್ನೋದು ನಮಗೆ ಇದಿದೆ. ಇದಕ್ಕೆ ಕೋರ್ಟ್ನಲ್ಲಿ ಯಾವ ಥರ ತೀರ್ಮಾನ ಕೊಡ್ತಾರೆ ನಾವು ಕಾದು ನೋಡಬೇಕು. ಅಲ್ಲ, ನಾವೀಗ ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನು ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕೆಂದರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.